ನನ್ನ ಹೊಡೆದು ಬೀಳಿಸ್ತೀಯಲ್ಲ, ಇದನ್ನ ಇಷ್ಟಕ್ಕೆ ಬಿಡ್ತೀನಿ ಅಂತ ತಿಳ್ಕೊಬೇಡ ನೀನು. ಇದ್ರ ಪರಿಣಾಮ ಭಾಳ ಕೆಟ್ಟಕ್ಕಾಗತ್ತೆ ನಿನಗೆ. ಏನು ಪರಿಣಾಮ ಕಾದತ್ತೆ ಬಂತಡಿ ನಿನ್ನ. ಇವರೆಲ್ಲರೂ ತಡೆದಿದ್ದು ಕುಳ್ಕೊಂಡಿ ನೀನು, ಇಲ್ಲಾಂದ್ರೆ ಇವತ್ತು ನಿನ್ನ ಗತಿ ಗಂಗವನ್ನು ಕಾಣಿಸ್ತಿದ್ದೆ. ನೋಡಿನ ಹೋಗಲೆ, ಹೋಗು. ನಿನ್ನಂತರ ಜಗ್ಗ ಮಂದಿನ ನೋಡಿನ, ಹೋಗ ನಿನ್ನ ಒಬ್ಬನೇ ಹೋಗು. ಏಯ್ ಶಾಣಕ್ಕಿದೆ ನೀನು, ಹೋಗ ಮನೆಗೆ ಹೋಗಿ ನಡಿ. ಏಯ್ ನಡಿಲ್ಲ ಸರೋಜಿ, ಮನೆಗೆ ಹೋಗೋಣ ನಡಿ. ಈ ಎಲ್ಲ ಬೊಬ್ಣ್ಯಾರ ಮುಂದೆ ನನ್ನ ಹಸಿ ಮಾಡಿಬಿಟ್ಟೆ ನೀನು. ಬಿಡಲ್ಲಲೇ ಸರೋಜಿ, ನಿನ್ನ ಬಿಡಲ್ಲ. ರಾಣಿ ನೀರು ತೊಂಬಾರ ಒಂದಿಸು. ಹೋಗುವಾಗ ದೊಡ್ಡ ದೊಡ್ಡ ಮಾತಾಡಿ ಹೋದಲ್ಲಿ ಗಿಡ್ಡಿ ಮತ್ತು ರಾತ್ರಿ ಊಟಕ್ಕೆ ಬಂದು ಸ್ವಲ್ಪ ಕುಂದಿರ್ತೀರೇನ? ಅಲ್ಲಿ ಏನೇನಾಗೈತೆ ನಿಮ್ಗೇನು ಗೊತ್ತೈತಿ? ಹಂಗ ಮಾತಾಡೋದಲ್ಲ ಅದು. ಯವ್ವ ತಗೋಬೇ ನೀರು, ಸಾಕಾಬೇ ನೀರು. ಈ ಸರೋಜ್ ಹೋಗ ಗಂಗಾ ಒಂದು ಜೋಡಿ ಜಗ ತಗೊಂಡ್ಬಿಟ್ಟಾಡ್ರಿಪ್ಪ. ಅದನ್ನೆಲ್ಲ ಬಿಡಿಸ್ಕೊಂಡು ಹೋಗ್ತೀನಿ ಮನೆಗೆ ಕಳಿಸಿ ಬರೋದ್ರಾಗ ಇಷ್ಟೊತ್ತಾತು ನೋಡ್ರಿ. ಸಾಕಾಗಿ ಹೋಗ್ತು ನಾನು ಬಿಸ್ಲಾಗ ನಿಂತು. ವಾ ಈಗ ಬಂದೇನ? ಬಾ ಇಲ್ಲೇ ಸ್ವಲ್ಪ ಮ್ಯಾಗ ಕುಂದ್ರು ಬಾ. ಸೌಭಾಗ್ಯ ಮಾವರ. ಏಯ್ ಅಣ್ಣ ಆರಾಮದಿ ಅಣ್ಣ? ಈಗ ಬಂದೆ, ಬಾ ಅಣ್ಣ ಕುಂದ್ರು ಬಾ. ರೀ ಅಣ್ಣನ ಜೋಡಿ ನೀವು ಮಾತಾಡ್ಕೊಂಡು ಕುಂದರಿ, ನಾನು ಚಾ ಅದನ್ನು ಮಾಡ್ಕೊಂಡ್ಬರ್ತೀನಿ. ಯವ್ವ ಸೋನು ನಿನ್ನ ಜೋಡಿ ಏನೋ ಮಾತಾಡ್ಬೇಕಂತ. ನನ್ನ ಜೋಡಿನಾ? ಏನು ಸೋನು, ಏನು ಮಾತಾಡ್ಬೇಕವ? ಅತ್ತಿ ಭಾಳ ದಿನ ಆದಮೇಲೆ ಇಲ್ಲಿಗೆ ಬಂದಿನಿಲ್ಲ, ನಂಗೆ ಇಲ್ಲಿಂದ ಹೋಗಕ್ಕೆ ಮನಸ್ಸೇ ಆಗುವಂತೆ. ಅದಕ್ಕೆ ಅಪ್ಪಾಜಿಗೆ ಹೇಳಿ ನಾನು ಇಲ್ಲೇ ಕಾಲೇಜಿಗೆ ಹಚ್ಚಿಸತ್ತಿ, ನಾನು ಇಲ್ಲೇ ಇದ್ದ ಮನೆಯಾಗ ಇರ್ತೀನಿ. ಅಲ್ಲವ ನೀ ಇಲ್ಲೇ ಇರು, ನನಗೇನು ಬೇಜಾರಿಲ್ಲ, ನೀ ಇಲ್ಲೇ ಇರು, ನನಗೂ ಖುಷಿನ. ಆದ್ರೆ ನಿಮ್ಮ ಅಪ್ಪಾಜಿ ನೀನು ಬಿಟ್ಟಿರಾಕವಲ್ಲ ಅಂತಾರಲ್ಲವ, ಹೋಗ್ಬೇಕಲ್ಲ. ಅತ್ತಿ ಅಪ್ಪಾಜಿ ನಿನ್ನ ಮಾತಿಗೆ ಒಳ್ಳೆ ಅನ್ನಂಗಿಲ್ಲ, ಹೆಂಗಾರ ಮಾಡಿ ವಾಪಸ್ ಅತ್ತಿ, ಪ್ಲೀಸ್ ಅತ್ತಿ. ಇನ್ನು ಸೋನು ಇಲ್ಲೇ ಇರ್ತೀನಿ ಅಂತಂದು ಹಠ ಮಾಡಕತ್ತಾಳ. ಅದಕ್ಕೆ ಸುಮ್ಮನೆ ನಾ ಅಂತೀನಿ ಇಲ್ಲೇ ಕಾಲೇಜ್ ಹಚ್ಬಿಡಪ್ಪ ಆಕಿನ. ಚಿನ್ನು ಸೋನು ಇಬ್ಬರು ಕೂಡ ಹೋಗಿ ಬರ್ತಾರಂತ. ಹೇ ಇಲ್ಲವಾ, ಇಲ್ಲೇನು ಕಾಲೇಜ್ ಹಚ್ಚೋದಿಲ್ಲ. ಆಕಿನ ಹಾಸ್ಟೆಲಿಗೆ ಇಡ್ಬೇಕಂತ ತೀರ್ಮಾನ ಮಾಡೀವಿ ನಾವು. ಅಲ್ಲಿ ಹಾಸ್ಟೆಲಾಗ ಇಡ್ತೀವಿ ಆಕಿನ. ಹಾಸ್ಟೆಲ್ನಾಗ ಯಾಕೆ ಇಡ್ತೀಯನ್ನ? ಇದ್ರಲ್ಲೇ ನಿಮ್ಮ ಮನೆಯಾಗಿರಲಿ, ಇಲ್ಲಾಂದ್ರೆ ಇಲ್ಲಿ ಬಿಡು. ಅದನ್ನ ಬಿಟ್ಟು ಹಾಸ್ಟೆಲ್ನಾಗ ಯಾಕಿರ್ತಿ ಪಾಪ? ಅದು ಮೊದಲ ಬೇಜಾರು ಮಾಡ್ಕೊತೈತಿ ಮನ್ಯಾಗ ಮಂದಿಲ್ಲ ಅಂತಂದು. ಎದಕ್ಕಂದ್ರವ ನಾವು ಇಲ್ಲೇ ಸೆಟ್ಲ್ ಆಗ್ಬೇಕಂತ ತೀರ್ಮಾನ ಮಾಡೀವಿ. ಈಗ ಇಲ್ಲಿ ಶಂಕರ್ ಪಾಟೀಲ್ ಅಂತದಾರಂತಲ್ಲ, ಅವರು ತಮ್ಮ 2 ಮನೆ ಕೊಟ್ಟು ಬಾಂಬೆಗೆ ಸೆಟ್ಲ್ ಆಗಕತ್ತಾರ ನೋಡು. ಅವ್ರ ಜೊತೆ ಎಲ್ಲ ಮಾತಾಡಿ ಮುಗಿಸಿದ್ ನಾನು. ಮಾವಿಗೂ ಗೊತ್ತೈತಿ, ಮಾವು ಹೇಳಿದ್ನೆಲ್ಲ ಮಾಡಿಸಿದ್ದು. ನಾವಿನ್ನು ಇಲ್ಲೇ ಸೆಟ್ಲ್ ಆಗ್ತೀವಿ. ಅದ್ರ ಸಲುವಾಗಿ ಆಕಿನ ಅಲ್ಲೇ ಹಾಸ್ಟೆಲಾಗಿ ಇರ್ತೀವಿ. ಹೆಂಗೂ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿವಿಲ್ಲ, ಮತ್ತೀಗ ಸೆಕೆಂಡ್ ಇಯರ್ ಮುಗಿಲಿ, ಆಮೇಲೆ ಬೇಕಾದ್ರೆ ಡಿಗ್ರಿಗೆ ಇಲ್ಲೇ ಹಚ್ಚೋಣಂತ ಹಿಂಗೆ ತೀರ್ಮಾನ ಮಾಡಿದೆ ನಾನು ಹೊಲದ ಕಡೆ ಅದಾವಲ್ಲ ಅವು 2 ಮನೆ ಕೊಡಾಕತ್ತಾರಂತ ನಾ ಮಾಡಿದ್ದೆ. ಆದ್ರೆ ಅವ್ರು ಇಲ್ಲೇ ನಮ್ಮ ಮನೆಯಿಂದ ಅದಾವಲ್ಲ ಅವ 2 ಮನೆ ಕೊಡಾಕತ್ತಾರ. ಇಲ್ಲೇ ನಮ್ಮ ಕಂಪೌಂಡಿಗೆ ಹಚ್ಚ, ಅವ್ರ ಕಂಪೌಂಡ್ ದೂರ ಆಗಂಗಿಲ್ಲ ರೀ. ಅಯ್ಯ ಹೌದಣ್ಣ, ಚಲೋ ಆತ್ ಬಿಡಪ್ಪ. ಹಂಗಂದ್ರೆ ಇಲ್ಲೇ ಬರ್ತೀರಿ. ನಮ್ಮ ಅತ್ತಿಗೆ ಹೋಗ್ಬೇಕಿದ್ದಿದ್ರಪ್ಪ, ಇಲ್ಲೇ ಆಗ್ಬಿಡ್ತಿದ್ರು. ಎಂಥ ಆಸೆಪ್ಪ ಆಕೆಗೆ, ಊರಾಗ ಇರಬೇಕು ಅಂತಂದು ಎಷ್ಟು ಆಸೆಪ್ಪ ಆಕೆಗೆ. ಹೋಗ್ಬಿಟ್ಲಪ್ಪ ಅಪ್ಪ ನಮ್ಮ ಅತ್ತಿಗೆಮ್ಮ. ಏನು ಮಾಡೋದವ, ನಿಮ್ಮ ಅತ್ತಿಗೆ ಭೂಮಿ ಮೇಲೆ ಅಷ್ಟೇ ಬಿಡ್ಕೊಂಡ್ಬಂದಿದ್ಲು, ಅಷ್ಟಿದ್ದು ಹೋದ್ಲು. ನಾನು ನಿಜ ಹೇಳ್ಬೇಕಂದ್ರೆ ಅಕ್ಕಿ ಸಂಬಂಧನ ನೋಡುವ ಈ ಊರಾಗ ಮನೆ ಹಿಡಿಬೇಕಂತ ತಲೆ ಕೆಡಿಸ್ಕೊಂಡು ಹಿಡಿದಿದ್ದು. ಮತ್ತು ಅಮ್ಮನ ಸಲುವಾಗಿ ಇಲ್ಲೇ ಮನೆ ಹಿಡಿದು ನಾನು ಮಾತ್ರ ಯಾಕಪ್ಪ ಹಾಸ್ಟೆಲ್ನಾಗ ಬಿಡ್ತಿ? ಅಲ್ಲಿ ಪ್ಲೀಸ್ ಅಪ್ಪ, ನಾನು ಆ ಕಾಲೇಜಿಗೆ ಒಳ್ಳೆ, ನಾನು ಇಲ್ಲೇ ಇರ್ತೀನಪ್ಪ. ಅಪ್ಪ ನೀನೇನು ತಲೆ ಕೆಡಿಸ್ಕೋಕೆ ಹೋಗ್ಬೇಡ. ನಾನು ಪ್ರಿನ್ಸಿಪಲ್ ಜೋಡಿ ಮಾತಾಡಿ ಅಲ್ಲಿ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಸ್ತೀನಿ. ಚಿನ್ನನ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತೀನಿ ತಗೋಪ್ಪ. ನೀನೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಇಲ್ಲೂ ಕಾಲೇಜ್ ಚಲೋ ಐತಪ್ಪ, ಚಿನ್ನು ಭಾಳ ಶಾಣೆ ಅದಾಳ. ಹೌದು ಮಮ್ಮ, ನಾ ಹೋಗೋ ಕಾಲೇಜು ಭಾಳ ಚಲೋ ಐತಿ. ಇಲ್ಲಾಂದ್ರೆ ಅಪ್ಪಾಜಿ ಅಲ್ಲಿ ಅಡ್ಮಿಷನ್ ಮಾಡಿಸ್ತಿದ್ರ ನನ್ನ. ಆತು ಗುರುವ, ಅಲ್ಲೇ ಕ್ಯಾನ್ಸಲ್ ಮಾಡಿಸೋಣಂತ. ಸಂಕೇತ ನೋಡಪ್ಪ, ಅದು ನೀನೇನು ಮಾಡ್ಬೇಕು ಮಾಡಿ ಕ್ಯಾನ್ಸಲ್ ಮಾಡಿಸಿ ತೊಗೊಂಡು ಬಂದ್ಬಿಡಪ್ಪ. ಇಲ್ಲೇ ಅಡ್ಮಿಷನ್ ಮಾಡ್ಸೋಣ ಸೋನು. ಥ್ಯಾಂಕ್ಸ್ ಅತ್ತಿ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ಸರಿ, ಕೋಣೆ ಕೂತ್ಕೊಂಡು ಓದ್ಕೊ ಹೋಗ್ರಿ ನೀವು. ಆಟ ಆಡೋದು ಸಾಕಿನ್ನ, ಮುಂಜಾನೆಯಿಂದ ಆಟ ಆಡಿರಿ. ಅವ್ವ ನಾವು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರ್ತೀವಿ ನಾನು ಸಂಕೇತ. ಹೋಗ್ಬರ್ರಿ, ಆದ್ರೆ ಆ ಸ್ಕೂಟಿ ತೊಗೊಂಡು ಹೋಗ್ರಿ, ಕಾರ್ ತೊಗೊಂಡು ಹೋಗ್ಬೇಡ್ರಿ. ಎಲ್ಲ ಕಡೆ ರಜ್ಜ ಅಂದ್ರೆ ರಜ್ಜ. ಆಯ್ತಪ್ಪ, ಹೋಗಿ ಬರ್ತೀವಿ ನಾವು. ಅತ್ತಾಗ ಸೋನಮ್ ಕಾಲೇಜಿನ ಕೇಳ್ಕೊಂಡು ಆದ್ರೆ ಇವತ್ತು ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದ್ಬಿಡ್ತೀವಪ್ಪ. ಆಯ್ತಳಪ್ಪ, ಹೋಗಿ ಬರ್ರಿ. ಬೇಕಾದ್ರೆ ನಾನು ಬೈಕ್ ಒಯ್ರಿ, ಬೈಕ್ ತಂದಿನಿ ನೋಡು, ನಾನು ಕಾರಲ್ಲೇ ಬಿಟ್ಟು ಬಂದೆಪ್ಪ. ಆಯ್ತು ತಗೋಪ್ಪ, ಸರಿ. ಸೈಕಾಗೋದೆ ನೀನು ತುಂಬ ಲೈಕಾದೆ. ಏನು ಮನೆಗೆ ಎಷ್ಟು ಚಪ್ಪಲ್ ಅದಾವು? ಹೊರಗೆ ಕಾರ್ ನಿಂತೈತಿ ಮತ್ತು ಬೈಕ್ ನಿಂತೈತಿ. ಯಾರು ಬಂದ ನಮ್ಮ ಮನೆಗೆ? ಈ ಕಾರು ಈ ಸಂಕೇತ ಅಂದಿದ್ದು. ಸಂಕೇತ ಬಂದಿರ್ಬೇಕು ಹಂಗಂದ್ರೆ. ಮಾವಾರ ಏನ್ರ ಬಂದಾರ? ಮಾವಾರ ಆರಾಮದಿರಿ ಮಾವ? ಯಾವಾಗ ಬಂದಿರಿ? ಬಾರಪ್ಪ, ಈಗ ಬಂದು ನೋಡು.
ನಾ ಆರಾಮದಿನಿ, ನೀ ಆರಾಮದಿಲ್ಲ? ಫುಲ್ ಆರಾಮದಿನಿ ಮಾವ. ಸಂಕೇತ ಸೋನು ಬರಲಿಲ್ಲ ಮಾವ, ನೀವೊಬ್ಬರ ಬಂದ್ರಿ? ಯಾಕಪ್ಪ ನಿನ್ನಿಂದ ಮನೆಯಾಗಿಲ್ಲ ನೀನು? ನಿನ್ನೆ ಬಂದಾರಲ್ಲ ಅವರಿಬ್ರು ಮನೆಗೆ. ಹ್ಞೂ ಅಣ್ಣ, ನಿನ್ನೆಯಿಂದ ಮನ್ಯಾಗ ಇದ್ದಿದ್ದಿಲ್ಲವ. 3 ದಿನ ಆಗೈತವ ಟ್ರಿಪ್ಪಿಗೆ ಹೋಗಿ ಗೆಳೆಯರ ಜೊತೆ. ಇವತ್ತು ಬಂದನಪ್ಪ. ಅಲ್ಲ ಮನ್ಯಾಗ ಕೆಲಸ ಹೇಳಿದ್ರೆ ನೀನು ಒಂದು ದಿನ ರಜೆ ಕೊಡಂಗಿಲ್ಲ ಅಂತಿದ್ದಿ. ಈಗ ನೋಡಿದ್ರೆ 3 ದಿನ ಟ್ರಿಪ್ಪಿಗೆ ಹೋಗಿದ್ದಪ್ಪ. ಅದು ಹೆಂಗೆ ರಜೆ ಕೊಡ್ತಾರೋ ನಿಮ್ಮ ಆಫೀಸ್ನಾಗ? ಅಪ್ಪಾಜಿ ಮಂತ್ಲಿ ಲೀವ್ ಇರ್ತಾವಿಲ್ಲ 3, ಅವು 3 ತೊಗೊಂಡು ಹೋಗಿದ್ದೆಪ್ಪ ನಾನು. ನೀವು ಯಾವಾಗಾರ ಲೀವ್ ಕೊಡು ಅಂದರೆ ಆಗಂಗಿಲ್ಲವೆಲ್ಲ. ಸುಮ್ಮನಿರಪ್ಪ ನೀನು. ಹೌದು, ನಾವೇನಾರ ಮನ್ಯಾಗ ಕೆಲಸ ಹೇಳಿದ್ರೆ ರಜೆ ಇರಂಗಿಲ್ಲ ಇವಂಗ ಅಂತ. ಈ ಊರ ಮ್ಯಾಗ ಹೋಗಾಕ ಏನಾರ ಕೇಳಿದ್ರೆ ಕೊಡ್ತಾನೆ ಇವ್ರು ಮಾಲಕ ರಜಾನ. ಮುದುಕಿ ಸುಮ್ಮ ಕುಂದ್ರ ಬೇ ನೀನು. ಬರೀ ಇಂಥವ್ ನೋಡಿ ನೀನು ಒಂದು ಮೂಲ್ಯಾಗ ಸುಮ್ಮ ಕುಂದ್ರದ್ ಬಿಟ್ಟು ಒಂದು ಚೂಡಿದಾರ ತಂದು ಕೊಡ್ತೀನಿ, ಸುಮ್ಮನೆ ಹಾಕೊಂಡು ಕುಂದ್ರ ಅಂತ ಹೇಳಿಲ್ಲ ನೀನು. ಯಾಕ್ಲಾ ತಗೊಳ್ಳಿ ಅನೇಕ್ಯಾರು ಚೂಡಿದಾರ್ ತಂದು ಕೊಡ್ತಾನಂತೀವ ಮೊಲ್ಲ ಶರಣ ತಾರ್ಲ ಇಲ್ಲ ನಾನು ಬೆತ್ತ ತಾರ್ಲ ಅದನ್ನ. ಹೋಗಿನ ಸುಮ್ರು ಬೇ ಬಡಿಬೇಡ, ಮತ್ತೆ ಬಡ ಹಿಡಿದಿವ ಎದ್ದು. ಕಾಕೆ ಮುದುಕಿ ಎದ್ದು ನಿಂದ್ರಾಕ್ ಬರಲಿಲ್ಲ ಅಷ್ಟು ಹೊತ್ತು ಬೆತ್ತ ತರ್ಬೇಕಂತ ಈಗ ಬಡಿತಾಳಂತ. ಬಾ ನೋಡೋನು. ಬಂದು ತಡಿಲ ನಿನ್ನ ಬಂದು ತಡಿ ಮಾಡ್ತೀನಿ. ಯಪ್ಪ